ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಕಥೆ. ಸಾಮಾನ್ಯವಾಗಿ ಬಹಳ ಜನರ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳಿದು. ಯಾರ ಮಣಿಕಾಂತ್ ಅವರು ಬರೆದಂಥ ಪುಸ್ತಕ ಇದು. ಅಮ್ಮ ಹೇಳಿದ 8 ಸುಳ್ಳುಗಳು. ಇಲ್ಲಿ ಹೇಳ್ತಾರೆ ಅವರು, ತುಂಬ ದೂರ ಇಲ್ಲ ಸರ್, ಇಲ್ಲೇ ಬೆಂಗಳೂರು ತುಮಕೂರಿನ ಮಧ್ಯೆ ನೆಲಮಂಗಲ ಇದೆಯಲ್ಲ, ಅದಕ್ಕೆ ಅಂಟಿಕೊಂಡೇ ಹಾಗೆ ಇರುವ ಒಂದು ಪುಟ್ಟ ಗ್ರಾಮ ಇದು, ನಮ್ಮದು ಹಳ್ಳಿ. ಅಂದಮೇಲೆ ಏನು ಕೇಳೋದು, ಹೇಗಿರುತ್ತೆ ಅಲ್ಲ ಹಳ್ಳಿಯ ಜೀವನ. ಅದರಲ್ಲೂ ಸಹಿತ ನಮಗಂತೂ ಬಡತನವೇ ಬದುಕಾಗಿತ್ತು. ಕೂಲಿ ಕೆಲಸ ಮಾಡಿ ನಮ್ಮಪ್ಪ ಒಂದು ನಿಶ್ಚಿತ ಆದಾಯ ಅಂತ ಇರಲೇ ಇಲ್ಲ ಅವನಿಗೆ. ಸೊ ಮಾಲಕರು ಸ್ವಲ್ಪ ಕೆಲಸ ಕೊಟ್ಟು ಸ್ವಲ್ಪ ಕೊಟ್ಟು ಅದು 10 ಪಟ್ಟು ಕೆಲಸ ತಗೋತಿದ್ರು. ಕೊಡೋದು ಕಡಿಮೆ, ಕೆಲಸ ತಗೊಳ್ಳೋದು ಭಾಳ. ಅದನ್ನು ಸುಸ್ತಾಗಿ ಬರ್ತಿದ್ದಂಥ ಅಪ್ಪ ಮನೆಗೆ ಬಂದು ಏನು ಮಾಡ್ತಿದ್ದವನು, ಸೊ ಅಮ್ಮನ ಕೈಗೆ ಒಂದು ಸ್ವಲ್ಪ ದುಡ್ಡು ಹಾಕಿ, ಸೊ ಎಲ್ಲ ತಂದೆ ಏನು ತಿನ್ನೋದು ಉಂಡು ಬಡ ಹೋಗಿ ಕುಡಿತಕ್ಕೆ ಹೋಗ್ಬಿಡ್ತಿದ್ದವು. ಕುಡಿತಂದ್ರೆ ಹಿಂಡಗಂದ್ರೆ ಹೋಗ್ಬಿಡ್ತು. ಇಂತಹ ಸಂಕಟದ ಮಧ್ಯೆ, ಸದಾ ಅಣಕಿಸುತ್ತಿದ್ದ ಕಡು ಬಡತನದ ಮಧ್ಯೆ, ಬಂಧುಗಳ ತಾತ್ಸಾರದ ನಡುವೆ, ನೆರೆಯವರ ಸಣ್ಣ ಮಾತುಗಳ ನಡುವೆ ಅಮ್ಮ ನನ್ನನ್ನು ಅದೆಷ್ಟು ಚೆನ್ನಾಗಿ ಬೆಳೆಸಿದ್ರಲ್ಲ. ಹಾಗೆ ಬೆಳೆಸೋ ಸಂದರ್ಭದಲ್ಲಿ ಅಮ್ಮ ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳ್ತಾ ಇದ್ಲು. ಚಲ ಒಂದು ಸಲ ಏನಾಯಿತು, ನಾನು ಆಗಷ್ಟೇ 1ನೇ ತರಗತಿಯಲ್ಲಿದ್ದೆ. ಯಥಾ ಪ್ರಕಾರ ಮನೆಯಲ್ಲಿ ಮಧ್ಯಾಹ್ನದ ಬಡತನ ಇತ್ತು. ಬೆಳಗ್ಗೆ ಹೊತ್ತು ತಿಂಡಿ ತಿಂದು ನಮಗೆ ಅಭ್ಯಾಸ ಇರಲಿಲ್ಲ. ಬೆಳಗ್ಗೆನೇ ಅಮ್ಮ ಅಕ್ಕಿದೋ ಗಂಜಿನೋ ಏನೋ ಮಾಡಿಡ್ತಿದ್ರು. ಅದನ್ನೇ ಲಘು ಬಗನೆ ನಾವು ಕುಡಿತಿದ್ವಿ. ಅಪ್ಪನೂ ಕುಡಿದು ಹೋಗ್ಬಿಡ್ತಿದ್ದ. ನಾನು ಲಘು ಬಗೆ ಕುಡಿದ ತಕ್ಷಣ ಅಮ್ಮ ಹೇಳೋಳು, ಸೊ ಇನ್ನೊಂದು ಸ್ವಲ್ಪಕ್ಕೆ ಹಾಕ್ತಿದ್ಲು ಆಕೆ ನನ್ನ ತಟ್ಟೆಗೆ. ಸೊ ನಾನು ಅದನ್ನು ಗಟ್ಕೊಂಡು ಮತ್ತೆ ಕೇಳೋನು ಅಮ್ಮನಿಗೆ, ಏನಮ್ಮ ನಿನಗೆ ಉಳಿಲಿಲ್ಲಲ್ಲ ಅಂತ. ಅಯ್ಯೋ ಯಾಕಮ್ಮ ಅಂತ ಹೇಳ್ತಾರೆ. ಕಂದ ನನಗೀಗ ಹಸಿವು ಆಗ್ತಾನೇ ಇಲ್ಲ. ನೋಡಪ್ಪ, ನೀನು ಸ್ಕೂಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ನೀನು ಚೆನ್ನಾಗಿರಬೇಕು, ನೀನು ಆರಾಮಾಗಿ ಕುಡಿ ಅಂತ ಹೇಳ್ತಿದ್ಲು. ಅಮ್ಮ ಹೇಳಿದ ಮೊದಲನೇ ಸುಳ್ಳು ಅದು. ಬಡವರಿಗೆ ಭಯ ಭಕ್ತಿ ಅಂತಾರಲ್ಲ, ನಮ್ಮಟ್ಟಿಗೂ ಈ ಮಾತು ನಿಜ ಆಗಿತ್ತು. ಹಬ್ಬ ಹುಣ್ಣಿಮೆ ದಿವಸ ಸೊ ಮನೆಗೇನೋ ಸ್ವಲ್ಪ ಸಿಹಿ ಮಾಡ್ತಿದ್ಲು ಅಮ್ಮ. ಪಾಯಸ ಮಾಡ್ತಿದ್ಲು. ಅವಾಗೂ ಸಹಿತ ಅಷ್ಟೇ. ಸೊ ಪಾಯಸ ಎಲ್ಲ ನನಗೆ ಅಪ್ಪನಿಗಿಟ್ಟು, ಸೊ ನಾನು ತಿಂದ ನಂತರ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಾಕಿ, ಸೊ ಮತ್ತೆ ಅಷ್ಟು ಪಾಯಸ ನನಗೆ ಹಾಕಿಬಿಟ್ಟು ಕಂದ ಎಲ್ಲವನ್ನು ಕುಡ್ಕೊ, ನನಗೆ ವಿಪರೀತ ಹಲ್ಲು ನೋವು ಕಂದ, ಅದಕ್ಕೆ ನನಗೆ ಅದನ್ನು ಸಿಹಿ ತಿನ್ನಲಿಕ್ಕೆ ಆಗಲ್ಲ ಅಂತ 2ನೇ ಸುಳ್ಳು ಹೇಳ್ತಾ ಇದ್ದೆ. ಮನೆಗೆ ಒಳಗೆ ಹೋಗಿ ಬಡ ಚೊಂಬು ನೀರು ಕುಡಿತಾ ಇದ್ಲು ಆಕೆ. ಸೊ ಆಗಷ್ಟೇ ನನಗೆ 5ನೇ ತರಗತಿಯಲ್ಲಿದ್ದೆ ನಾನು. ಆ ಸ್ಕೂಲಲ್ಲೇ ಎಲ್ಲರಿಗೂ ಪಿಕ್ನಿಕ್ಗೆ ಹೋಗಬೇಕು, ಇಷ್ಟು ಹಣ ತೊಗೊಂಡು ಬಾ ಅಂತ ಹೇಳಿದ್ರು. ಮನೆಯಲ್ಲಿ ಬಂದು ಅಪ್ಪನಿಗೆ ಹೇಳಿದೆ ನಾನು, ಸೊ ಪಿಕ್ನಿಕ್ ಹೋಗಬೇಕು, ಇಷ್ಟು ಹಣ ಬೇಕು ಅಂತ. ಅಪ್ಪ ಹಚ್ಕೊಳ್ಳೇ ಇಲ್ಲ. ಏನಪ್ಪ ನಾವು ಬಡತನದಲ್ಲಿದ್ದೀವಿ, ಅದಕ್ಕೆ ಸೊ ನನಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟ. ಬಡವ ನೀವು ಮಡಗಿದಂಗಿರು ಅಂತಾರೆ ಆ ಥರ. ಆದರೆ ಅಮ್ಮ ಹಗಲು ರಾತ್ರಿ ಕೆಲಸ ಮಾಡಿ ಸೊ ನನಗೆ ಹಣವನ್ನು ಹೊಂದಿಸಿ ಕೊಡ್ತಾಳೆ. ಎಷ್ಟೋ ಸಲ ನಾನು ಕೇಳಿದೆ, ಅಮ್ಮ ಯಾಕೆ ನಿದ್ದೆ ಮಾಡ್ತಾಯಿಲ್ಲ ನೀನು ಅಂದ್ಕೂಡ, ಯಾಕೆ ಹೇಳೋಕ್ಕೆ ನನಗೆ ನಿದ್ದೆನೇ ಬರ್ತಾ ಇಲ್ಲಪ್ಪ ಅಂದು. ಅದು ಅಮ್ಮ ಹೇಳಿದ 3ನೇ ಸುಳ್ಳು. ಅದು 7ನೇ ತರಗತಿಗೆ ಬರೋ ಹೊತ್ತಿಗೆ ನನಗೆ ಸ್ಕಾಲರ್ಶಿಪ್ ಬಂತು, ಭರ್ತಿ 100 ರೂಪಾಯಿ. ಅದರಲ್ಲಿ ಅಮ್ಮನಿಗೆ ಒಂದು ಸೀರೆ ತೆಗೆದುಕೊಳ್ಳೋಣ ಅಂತ ಆಸೆ ಇತ್ತು. ದುಡ್ಡನ್ನು ಅಮ್ಮನಿಗೆ ಕೊಟ್ಟು, ಕ್ಯಾಂಪ್ ಕಲರ್ ಒಂದು ಸೀರೆ ತಗೊಮ್ಮ ಇದರಲ್ಲಿ ನೀನು ಅಂತ ಹೇಳಿದೆ. ಆದರೆ ಆಕೆ ಮಾಡಿದ್ದೇನು, ಬಡ ನನ್ನ ಹಣೆಗೆ ಮುತ್ತಿ ಇಟ್ಟು ಸ್ವಲ್ಪ ಹೊತ್ತು ಬಿಕ್ಕಳಿಸಿ ಅಳ್ತಾಳೆ. ಸೊ ಆಮೇಲೆ ಮಾರ್ಕೆಟ್ಗೆ ಹೋಗಿ ಬಂದು ನಮ್ಮಪ್ಪನಿಗೆ ನನಗೆ ಅರಿವೆ ತೊಗೊಂಡು ಬರ್ತಾಳೆ, ಡ್ರೆಸ್ ತೊಗೊಂಡು ಬರ್ತಾಳೆ. ಆಕೆ ಕೇಳಿದರೆ ನೀ ಯಾಕೆ ತಗೊಳ್ಳಿಲ್ಲ ಅಂತ ಕೇಳಿದರೆ, ನನಗೇನು ಅಂತ ಆಸೆನೂ ಏನೂ ಇಲ್ಲಪ್ಪ, ನನಗೆ ಯಾಕಪ್ಪ ಬಟ್ಟೆ ಅಂದು. ಅಮ್ಮ ಹೇಳಿದ 4ನೇ ಸುಳ್ಳು ಅದು. ಕೆಲಸ ಕುಡಿತ 2 ಹೆಚ್ಚಾಗಿ ವಿಪರೀತ ಇತ್ತಲ್ಲ, ಅದೇ ಕಾರಣ ಒಂದು ದಿವಸ ಅಪ್ಪ ಫಟ್ ಅಂತ ಹೋಗ್ಬಿಟ್ಟ.
ಆಗ ಅಮ್ಮನಿಗೆ ಬರೀ 32 ವರ್ಷ ವಯಸ್ಸು ಸಂಸಾರದ ದೊಡ್ಡ ಹೊರೆ ಮೈಮೇಲೆ. ಬಡತನದ ಮಧ್ಯೆ, ಹಸಿವಿನ ಮಧ್ಯೆ, ಹೋರಾಟದ ಮಧ್ಯೆ ಬದುಕಿದ್ವಲ್ಲ. ಹಾಗೆ ಅಮ್ಮನಿಗೆ ದಾಂಪತ್ಯ ಸುಖ ಏನೆಂದೇ ಗೊತ್ತಿರಲಿಲ್ಲ. ಅದೇನೇ ಪಾಯಿಂಟ್ ಇಟ್ಕೊಂಡು ಕೆಲವು ಜನ ಬಂಧುಗಳು, ನೀನು 2ನೇ ಮದುವೆ ಯಾಕೆ ಮಾಡ್ಕೋಬಾರ್ದು ಅಂತ ಬೆನ್ನತ್ತಿದ್ರು. ಅದಕ್ಕೆ ಅಮ್ಮ ಹೇಳ್ತಾಳೆ, ಇನ್ನೂ ಮದುವೆ ಮಾಡ್ಕೋಬೇಕಂದಾಗ ಪ್ರೀತಿ, ಪ್ರೇಮ, ಪ್ರಣಯ ಅನ್ನೋ ಸೆಂಟಿಮೆಂಟ್ ನನಗಿಲ್ಲೇ ಇಲ್ಲ ಅಂತ ದೃಢವಾಗಿ ಹೇಳಿಬಿಟ್ಲು ಅಮ್ಮ ಹೇಳಿದ 5ನೇ ಸುಳ್ಳು ಅದು. ಸೊ ಓದು ಮುಗಿದಿದ್ದೆ ತಡ ನನಗೆ ಒಂದು ದೊಡ್ಡ ಸಿಟಿಯಲ್ಲಿ ಒಂದು ಕೆಲಸ ಸಿಕ್ತು. ಮನೆ ಮಾಡಿದೆ, ಒಂದಿಷ್ಟು ದುಡ್ಡು ಮಾಡಿಕೊಂಡೆ. ಅಮ್ಮನ ಕೈಗೆ ಅದನ್ನು ದುಡ್ಡು ಕೊಟ್ಟು ಹೇಳಿದೆ, ಅಮ್ಮ ಇನ್ನೇನು ಕೆಲಸ ಮಾಡೋದು ಬೇಡ, ಸೊ ನೀನು ನನ್ನ ಜೊತೆಗೆ ಬಂದಿರು ಅಂತ. ಆಗ ಅಮ್ಮ ಹೇಳಿದ್ರು, ಆ ಹಣ ತಗೊಳ್ಳಿಲ್ಲ ಆಕಿ, ವಾಪಸ್ ನನ್ನ ಕೈಗೆ ಕೊಟ್ಟು, ನನಗೆ ಬೇಕಾದಾಗ ಕೇಳ್ತೀನಪ್ಪ, ನನ್ನ ಹಣ ಸದ್ಯಕ್ಕೆ ನನ್ನ ಹತ್ರ ಇದೆ, ನಾನು ದುಡ್ಡು ಆಗಾಗ ಒಂದು ಇದರಲ್ಲಿ ಕುಡುಕೆಯಲ್ಲಿ ತೆಗೆದಿಟ್ಟಿದ್ದೀನಿ, ಸಂದರ್ಭ ಬಂದಾಗ ನೀನು ಕೇಳ್ತೀನಿ ಅಂದ್ಲು. ಆ ಗುಡಿಸಲಂಥ ಮನೆ ಬಿಟ್ಟು ಬೆಂಗಳೂರು ಬಾ ಅಂದರೆ. ಆವಾಗ ಮತ್ತೊಂದಿದು ಸಡಗರದಿಂದಲೇ ನಾನು ಎಲ್ಲ ಹೇಳಿದ್ರು ಸಹಿತ ಆ ದುಡ್ಡನ್ನು ಮುಂದೆ ಸುರಿದ್ರು ಸಹಿತ ಆಕೆ ತಗೊಳ್ಳಿಲ್ಲ. ಸೊ ನನ್ನ ಹತ್ರ ಅದ ಅಂತ ಹೇಳಿ ಮತ್ತೊಂದು ಸುಳ್ಳನ್ನು ಆಕೆ ಹೇಳ್ತಾಳೆ. ಆಮೇಲೆ ಸೊ ಮದುವೆ ಆಯ್ತಲ್ಲ ನನಗೆ, ಇದೆಲ್ಲ ಹೌದು, ನನಗೆ ಯಾವುದು ಆಸೆಗೆ ಅಡ್ಡಿ ಬರಲಿಲ್ಲ, ಮದುವೆನೂ ಆಯಿತು ನನ್ನ ಇಷ್ಟದಂತೆ. ಶ್ರೀಮಂತರ ಮನೆಯಿಂದ ಬಂದಿದ್ದ ನನ್ನ ಹೆಂಡತಿ ಅಮ್ಮನ ಜೊತೆಗೆ ಹೊಂದಿಕೊಳ್ಳೇ ಇಲ್ಲ. ಒಂದಲ್ಲ ಒಂದು ದೂರ ದಿನ ಇರೋದು. ಪ್ರಾಯದ ಮದ, ಹೆಂಡತಿ ಮೇಲಿನ ಮೋಹ ನೋಡಿ ನಾನು ಅವಳ ಆಳಕ್ಕೆ ತಕ್ಕಂತೆ ಕುಣಿದೆ. 1-2 ಬಾರಿ ಅಮ್ಮನನ್ನೇ ಗದರಿಸ್ಬಿಟ್ಟೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗಬಾರ್ದನಮ್ಮ ಎಂದು ಅದೊಮ್ಮೆ ರೇಗಿಯೂ ಬಿಟ್ಟೆ. ಅವತ್ತು ಇಡೀ ದಿನ ಅಮ್ಮ ಮಂಕಾಗಿದ್ಲು. ಆ ದೃಶ್ಯ ಕಂಡದ್ದೇ ನನಗೆ ಕಪಾಳಕ್ಕೆ ಹೊಡೆದಂಗಾಯಿತು. ಅಮ್ಮ ತಪ್ಪಾಯಿತು, ಕ್ಷಮಿಸು ಎಂದು ನಾನು ಕೇಳುವ ಮೊದಲೇ, ನಾನು ಹಳೆ ಕಾಲದ ಹೆಂಗಸು ಕಣಪ್ಪ, ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿಬಿಡ್ರಪ್ಪ ಎಂದು ಅಮ್ಮ, ನಿಮ್ಮಿಬ್ಬರದು ತಪ್ಪಿಲ್ಲ ಎಂದು ಘೋಷಿಸಿದಳು. ಅದು ಅಮ್ಮ ಹೇಳಿದ 7ನೇ ಸುಳ್ಳು. ಕಾಲ ಅನ್ನೋದು ಕಷ್ಟ ಚಕ್ರದ ಥರ ಗಿರಿಗಿರಿನ ತಿರುಗ್ತಾ ಇರುತ್ತೆ. ಅಮ್ಮ ಹಾಸಿ ಹಿಡಿದಿದ್ದಳು. ದಡಬಡಿಸಿ ಹೋದರೆ, ನಿಮ್ಮ ತಾಯಿಗೆ ಕ್ಯಾನ್ಸರ್ ಕಣ್ರಿ, ಆಗಲೇ ಫೈನಲ್ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ, ತಕ್ಷಣ ಆಸ್ಪತ್ರೆಗೆ ಸೇರಿಸ್ರಿ, ಇನ್ನು ಕೆಲವೇ ದಿನ ಅವರು ಬದುಕೋದು, ಹುಷಾರಾಗಿ ನೋಡಿಕೊಳ್ರಿ ಅಂದರೆ ಡಾಕ್ಟ್ರು. ನಾನು ಹೆದರುತ್ತಲೇ ಅಮ್ಮನ ಬಳಿಗೆ ಹೋದೆ. ಒಂದು ಕಾಲದಲ್ಲಿ ಸುರಸುಂದರಿ ಅಂತಿದ್ದ ಅಮ್ಮ ತನ್ನ ಪಾಡಿಗೆ ತಾನೇ ಹಾಡು ಹೇಳಿಕೊಂಡು ಡ್ಯಾನ್ಸ್ ಮಾಡ್ತಿದ್ಲು. ಅಂಥ ಅಮ್ಮ, ಮಿಣುಕು ದೀಪದ ಬೆಳಕಿನಲ್ಲಿ ಅಪ್ಸರೆ ಅಂತ ಕಾಣುತ್ತಿದ್ದ ಅಮ್ಮ, ಎಲ್ಲ ಸಂಕಟಗಳಿಗೂ ಸವಾಲು ಹಾಕಿ ಗೆದ್ದ ಅಮ್ಮ ಜೀವಚ್ಛವಾಗಿ ಮಲಗಿದ್ಲು. ಆಕೆ ಕಂಗಳಲ್ಲಿ ಕಾಂತಿ ಇರಲಿಲ್ಲ, ಕಂಬನಿಯೂ ಇರಲಿಲ್ಲ. ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿದ್ದೇ ತಡ ನನಗೆ ಕಣ್ತುಂಬಿ ಬಂತು. ಆಕೆಯನ್ನು ಕಡೆಗಾಲದಲ್ಲಿ ಚೆನ್ನಾಗಿ ನೋಡಿಕೊಳ್ಳಿಲ್ಲ ಎಂಬ ಪಾಪ ಪ್ರಜ್ಞೆ ಬಂತು. ತಕ್ಷಣವೇ ಅದು ಆಸ್ಪತ್ರೆ ಎಂಬುದನ್ನು ಮರೆತು ಜೋರಾಗಿ ಬಿಕ್ಕಳಿಸಿದೆ. ತಕ್ಷಣವೇ ನಡುಗುತ್ತಿದ್ದ ಕೈಗಳಿಂದ ನನ್ನ ಕಂಬನಿ ತೊಡೆದ ಅಮ್ಮ ಹೇಳಿದಳು, ನನಗೇನೂ ಆಗಿಲ್ಲಪ್ಪ, ಅಳಬೇಡ ಕಂದ, ನನಗೇನೂ ಆಗಿಲ್ಲ ಅಂದ್ಲು. ಅಮ್ಮ ಹೇಳಿದ 8ನೇ ಸುಳ್ಳು. ಅವತ್ತೇ ರಾತ್ರಿ ಅಮ್ಮ ಕಣ್ಮುಚ್ಚಿದ್ಲು. ಆಕೆಯ ಕಾಲಿಗೆ ಮತ್ತೆ ಬೆಳಕಾಗಲಿಲ್ಲ. ನಾಡಿದ್ದು ಗೌರಿ ಹಬ್ಬ ಅಂದ ಕಾರಣ ಅಮ್ಮ ನೆನಪಾದ್ದು. ಕಾಣದ ಲೋಕದಲ್ಲಿ ಈಗ ಆಕೆ ಹೇಗಿದ್ದಾಳ ಏನೋ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಆಫ್ಲೈನ್ ಮತ್ತು ಆನ್ಲೈನ್, ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7. ಬನ್ನಿ, ನಮ್ಮ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.